ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಸಮಾಜಶಾಸ್ತ್ರ ಅಧ್ಯಾಯ 9 ಕುಟುಂಬ ಫ್ಯಾಮಿಲಿ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇದು, ಸಮಾಜದ ಜೀವಕೋಶ ಕುಟುಂಬ ಆಗಿದೆ. ಎರಡನೇದು, ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಪಿತೃ ಪ್ರಧಾನ ಕುಟುಂಬ ಎನ್ನುತ್ತಾರೆ. ಕೇರಳದ ಮಲಬಾರ್ ನಾಯರ್ಗಳಲ್ಲಿ ಮಾತೃ ಪ್ರಧಾನ ಕುಟುಂಬಗಳು ವ್ಯವಸ್ಥೆ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4, ಕುಟುಂಬವು ಸಮಾಜದ ಘಟಕ ಹೇಗೆ? ಉತ್ತರ, ಕುಟುಂಬವು ಸಮಾಜದ ಮೂಲ ಘಟಕವಾಗಿದೆ. ವ್ಯಕ್ತಿಯ ಸಾಮಾಜಿಕ, ನೈತಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ಕುಟುಂಬದಲ್ಲಿಯೇ ಆರಂಭವಾಗುತ್ತದೆ. ಕುಟುಂಬಗಳಿಂದಲೇ ಗ್ರಾಮ, ನಗರ ಹಾಗೂ ರಾಷ್ಟ್ರ ನಿರ್ಮಾಣವಾಗುತ್ತವೆ. ಪ್ರಶ್ನೆ ಸಂಖ್ಯೆ 5, ಕುಟುಂಬದ ಪ್ರಕಾರಗಳನ್ನು ತಿಳಿಸಿ. ಉತ್ತರ, ಪಿತೃಪ್ರಧಾನ ಕುಟುಂಬಗಳು, ಮಾತೃಪ್ರಧಾನ ಕುಟುಂಬಗಳು, ಕೇಂದ್ರ ಅಥವಾ ವಿಭಕ್ತ ಕುಟುಂಬಗಳು, ಅವಿಭಕ್ತ ಅಥವಾ ಜಂಟಿ ಕುಟುಂಬಗಳು. ಪ್ರಶ್ನೆ ಸಂಖ್ಯೆ 6, ಅವಿಭಕ್ತ ಕುಟುಂಬ ಎಂದರೇನು? ಉತ್ತರ, ತಂದೆ ತಾಯಿ, ಮಕ್ಕಳು, ಅಜ್ಜ ಅಜ್ಜಿ, ಮೊಮ್ಮಕ್ಕಳು ಹಾಗೂ ಇತರ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ವಾಸಿಸಿ ಒಂದೇ ಅಡುಗೆ ಮನೆ ಮತ್ತು ಆಸ್ತಿಯನ್ನು ಹಂಚಿಕೊಂಡು ಬದುಕುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 7, ಕೇಂದ್ರ ಕುಟುಂಬ ಎಂದರೇನು? ಉತ್ತರ, ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳಿಂದ ಕೂಡಿರುವ ಕುಟುಂಬವನ್ನು ಕೇಂದ್ರ ಅವಿಭಕ್ತ ಕುಟುಂಬ ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 8, ಕುಟುಂಬದ ಲಕ್ಷಣಗಳೇನು? ಉತ್ತರ, ಕುಟುಂಬವು ಸಾರ್ವತ್ರಿಕ ಸಾಮಾಜಿಕ ಸಂಸ್ಥೆಯಾಗಿದೆ. ಸಮಾಜದ ಮೂಲ ಘಟಕವಾಗಿದೆ. ಭಾವನಾತ್ಮಕ ಸಂಬಂಧಗಳ ಮೇಲೆ ನಿಂತಿದೆ. ಶಾಶ್ವತ ಮತ್ತು ಪರಂಪರಾಗತ ಸಂಸ್ಥೆಯಾಗಿದೆ. ಸಾಮಾಜಿಕ ಮೌಲ್ಯಗಳು, ಸಂಪ್ರದಾಯ ಹಾಗೂ ಶಿಸ್ತನ್ನು ಬೆಳೆಸುತ್ತದೆ. ಸದಸ್ಯರಲ್ಲಿ ಸಹಕಾರ ಮತ್ತು ಹೊಣೆಗಾರಿಕೆಯನ್ನು ಬೆಳೆಸುತ್ತದೆ. ಪ್ರಶ್ನೆ ಸಂಖ್ಯೆ 9, ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಮತ್ತು ಯೌವನದ ಪಾತ್ರವನ್ನು ತಿಳಿಸಿ. ಬಾಲ್ಯದಲ್ಲಿ ಮಗು ಮಾತೃಭಾಷೆ, ಸಾಮಾಜಿಕ ಮೌಲ್ಯಗಳು ಮತ್ತು ಉತ್ತಮ ನಡವಳಿಕೆಗಳನ್ನು ಕಲಿಯುತ್ತದೆ. ಯೌವನದಲ್ಲಿ ಸ್ನೇಹ, ಸ್ವಾತಂತ್ರ್ಯ, ಜವಾಬ್ದಾರಿ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಯುತ್ತವೆ. ಈ ಹಂತದಲ್ಲಿ ಬೆಳೆದು ಅಭ್ಯಾಸಗಳು ಜೀವನ ಪೂರ್ತಿ ಪ್ರಭಾವ ಬೀರುತ್ತವೆ. ಪ್ರಶ್ನೆ ಸಂಖ್ಯೆ 10, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಉತ್ತರ, ದೊಡ್ಡ ಗಾತ್ರದ ಕುಟುಂಬ, ಸಾಮಾನ್ಯ ಆಸ್ತಿ, ಒಂದೇ ಮನೆಯಲ್ಲಿ ವಾಸ, ಒಂದೇ ಅಡುಗೆ ಮನೆ, ಒಂದೇ ಧರ್ಮ ಮತ್ತು ಪೂಜಾ ಪದ್ಧತಿ, ಸ್ವಯಂ ಪೂರ್ಣತೆ, ಹಿರಿಯ ಸದಸ್ಯರ ನಾಯಕತ್ವ ಮತ್ತು ಅಧಿಕಾರ. ಪ್ರಶ್ನೆ ಸಂಖ್ಯೆ 11, ಅವಿಭಕ್ತ ಕೇಂದ್ರ ಕುಟುಂಬಗಳು ದಿನ ಹೆಚ್ಚಾಗಲು ಕಾರಣವೇನು? ಉತ್ತರ, ಆಧುನಿಕ ಜೀವನ ಶೈಲಿ, ನಗರೀಕರಣ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ, ವ್ಯಕ್ತಿಯ ಸ್ವಾತಂತ್ರ್ಯದ ಆಸೆ, ಕೈಗಾರೀಕರಣ, ಸ್ತ್ರೀ ಶಿಕ್ಷಣ ಮತ್ತು ಉದ್ಯೋಗ, ಬದಲಾದ ಸಾಮಾಜಿಕ ಮೌಲ್ಯಗಳು, ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳ ಪ್ರಭಾವ.